ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಟೈಲರಿಂಗ್ ಕ್ಲಾಸಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಹಾಗೆ ಏನು ಕಲ್ತ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ. ನನ್ನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಹಾಲ್ ಅಂತ ಕ್ಲಿಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತು ಟೈಲರಿಂಗ್ ಕ್ಲಾಸ್ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಬಂದು ಒಂದು ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಬೇಗ ಬಂದೆ. ಆದರೆ ಕರೆಂಟೇ ಇಲ್ಲ, ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಇವಾಗ ಹಬ್ಬದ ಟೈಮ್ ಅಲ್ವಾ, ಅದಕ್ಕೆ ತುಂಬ ಬ್ಯುಸಿಯಾಗಿರುತ್ತೆ. ಹಬ್ಬದ ಟೈಮಲ್ಲಾದರೆ ನಮಗೆ ದಿನಕ್ಕೆ ಒಂದು 4-5 ಬ್ಲೌಸ್ ಹೊಲಿಬೇಕಾಗುತ್ತೆ. ಇಲ್ಲೊಬ್ಬರು ಕಸ್ಟಮರ್ ಬಂದಿದ್ದಾರೆ. ಕಸ್ಟಮರ್ ಹತ್ರ ಮಾತಾಡಿಕೊಂಡೆ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಅವರು ಸ್ಯಾರಿ ತೊಗೊಳಕ್ಕೆ ಬಂದಿದ್ದಾರೆ. ನಾನು ಸ್ಯಾರಿ ಕೂಡ ಸೇಲ್ ಮಾಡ್ತೀನಿ, ಅದಕ್ಕೆ ಸ್ಯಾರಿ ತೊಗೊಳಕ್ಕೆ ಬಂದಿದ್ದಾರೆ. ನಾನು ಬ್ಯುಸಿಯಾಗಿರೋದ್ರಿಂದ ಅವರೇ ಸ್ಯಾರಿ ನೋಡಿಬಿಟ್ಟು ಕ್ಲೀನಾಗಿ ಎತ್ತಿಕ್ಬಿಟ್ಟು ಹೋಗ್ತಾರೆ. ಅದಕ್ಕೆ ಇದರಲ್ಲಿ ಇನ್ನೊಂದು ಸಾರಿ ನಂಗೆ ತಿಳಿಸ್ಕೊಟ್ಬಿಡಿ. ಇದು ನೀವು ಕೊಟ್ಟಿದ್ದು ನಾ ಮಾಡ್ಕೊತೀನಿ, ಇದು ನನಗಿರಲಿ, ನಾ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಅಂತ. ಇನ್ನೊಂದು ಇದನ್ನೇ ರಿಪೀಟ್ ತೋರಿಸ್ತೀನಿ. ಹಿಂದ್ಗಡೆ ಟೇಪ್ ಕೊಡಿ. ಶೋಲ್ಡರು 5.5 ಇಟ್ಟು ಇಲ್ಲಿ ನೆಕ್ಗೆ 2.5, ಹ್ಯಾಂಡ್ಲೂಮ್ಗೆ 6 ಒಂದ್ಸರಿ ಈ ಕಡೆಯಿಂದಲೂ ನೋಡ್ಕೋಬೇಕು. ಇಲ್ಲಿ 5.5 ಬಂತಲ್ಲ, ಈಗ 5.5ನ ಹಿಂಗೆ ನೋಡ್ಕೋಬೇಕು. ಇಲ್ಲೂ ಅಷ್ಟೇ, ಇಲ್ಲಿಂದ ತಗೊಂಡು 5.5 ಹತ್ರ ಮಾರ್ಕ್ ಮಾಡ್ಕೊ. ಇದನ್ನು ಸ್ಟ್ರೈಟಾಗಿ ಲೈನ್ ಮಾಡ್ಕೊ. ಇಲ್ಲೇನಕ್ಕೆ ತಗೊತೀವಿ ಅಂದರೆ, ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೇನು ತಗೊತೀವಿ ಅಂದರೆ ಕ್ರಾಸ್ ಬರದೇ ಇರೋದು. ಹಿಂಗೆ ಸ್ಟ್ರೈಟಾಗಿ ಇಕ್ತೀವಲ್ಲ, ಹಿಂಗೆ ಇಟ್ಕೊಂಡು ಹಿಂಗೆ ಹಾಕ್ಬಿಡ್ತೀವಿ. ಅದಕ್ಕೆ ಇಲ್ಲಿಂದ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಒಂದು 5.5 ಒಂದು 6 ಇಟ್ಕೊಬೇಕಲ್ಲ. ಇಲ್ಲಿಂದ 6. ಇವಾಗ ಇಲ್ಲಿ ಎಷ್ಟು ಬಂತು, ಇಲ್ಲಿಂದ ಅಷ್ಟೇ ನೋಡ್ಕೋಬೇಕು. ಇದನ್ನ ಇಲ್ಲಿ ಶೇಪ್ ಕೊಡಬೇಕು. ಇಲ್ಲಿಂದ ಇಲ್ಲಿಗೆ 1 ಇಂಚು, ಇಲ್ಲ ಒಂದು ಅರ್ಧ ಇಂಚು ಅಷ್ಟು ಕೆಳಗಡೆಗೆ. ಈಗ ಫ್ರಂಟ್ ನೆಕ್ ಹತ್ರದಿಂದ ಇಲ್ಲಿಗೆ ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ. ಎಷ್ಟು ಬಂತು ಇವಾಗ 6 ಬಂತಲ್ಲ, 6ರಲ್ಲಿ ಅರ್ಧ 3 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇದು ಡಾಟ್ಸು, ಇಲ್ಲಿಂದ ಇಲ್ಲಿಗೆ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 2.5 ಬಂತಲ್ಲ, ಇವಾಗ ಈ 2.5 ಹತ್ರದಿಂದ ಇಲ್ಲಿಗೆ 2 ಹತ್ರ ಮಾರ್ಕ್ ಮಾಡ್ಕೋಬೇಕು. ಈ ಮಧ್ಯದಲ್ಲಿ ಇಟ್ಕೊಂಡು 2.5. ಇದನ್ನ ಥರ ಲೈನ್ ಹಾಕ್ಕೊಂಡು ಈ ಡಾಟಿಂದ ಈ ಡಾಟ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. 2.5 ಬಂತಲ್ಲ, ಈ 2.5ನ ಮತ್ತೆ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಬರಬೇಕು. ಫ್ರಂಟ್ ಪಾರ್ಟ್ ಅಲ್ಲಿ ಮೇಲಿರೋದೇ ಈ ಡಾಟ್ಸು. ಮತ್ತೆ ಇಲ್ಲಿಂದ ಇಲ್ಲಿಗೆ 2.5ನ ಬರಬೇಕು. ಫ್ರಂಟ್ ಪಾರ್ಟ್ ಇಷ್ಟೇ. ಇದೆಷ್ಟನ ಬರಲಿ, ಒಬ್ಬೊಬ್ಬರು ಇವಾಗ ಪೇಪರ್ ಕಟ್ಟಿಂಗ್ ಮಾತ್ರ ಇಷ್ಟೇ ಬರೋದು. ನಾವು 6 ತಗೊತೀವಿ. ಬ್ಲೌಸಲ್ಲಿ ಮಾಡಬೇಕಾದ್ರೆ ಒಬ್ಬರದ್ದು 6 ಬರುತ್ತೆ, 6.5, 7, 8 ಆ ಥರ ಬರುತ್ತೆ. ಅವ್ರು ಹೆಂಗೆ ಮೆಜರ್ಮೆಂಟ್ ತಗೊಂಡಿಲ್ಲ, ಅದೆಷ್ಟನ ಬರಲಿ, ಇಲ್ಲಿಂದ ಇಲ್ಲಿಗೆ ಅಷ್ಟೇ ತಗೋಬೇಕು. ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ ಅಷ್ಟೇ. 2.5
ಇದನ್ನ ಇಲ್ಲಿಂದ ಇಲ್ಲಿ ಎಷ್ಟು ಬರುತ್ತೆ ಅನ್ನೋದು ನಮ್ಗೆ ಬೇಕಾಗಿಲ್ಲ. ಇಲ್ಲಿಂದ ಇಲ್ಲಿ ಎಷ್ಟು ಬರುತ್ತೋ ಈ ಡಾಟ್ ಹಾಕ್ಕೋಬೇಕಂದ್ರೆ ಅಷ್ಟೇ ಇಲ್ಲಿ ಬರಬೇಕಷ್ಟೇ. ಈಗ 32 ಮಾಡ್ಲಾಕ ಸೇಮ್ ಅದನ್ನ ಫುಲ್ ಲೆಂತ್ 15 ಐತಲ್ಲ ಅಷ್ಟೇ ಇರಲಿ. ಇದು ಮಾತ್ರ 32 ಮಾಡಿ. ಸೇಮ್ ನಾನು ಏನು ಹೇಳ್ಕೊಡ್ತೀವಲ್ಲ 32 ಅಂದರೆ 32ಕ್ಕೂ 10 ಸೇರಿಸ್ಕೋಬೇಕು. 10 ಸೇರಿಸ್ಕೊಂಡ್ಮೇಲೆ ಅದ್ರಲ್ಲಿ 4 ಭಾಗ ಮಾಡಿಬಿಟ್ಟು ಮತ್ತೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು ಅಷ್ಟೇ. ಫ್ರೆಂಡ್ಸ್, ಹೊಸದಾಗಿ ಬರ್ತಾ ಇರೋದು ಗೀತಾ ತುಂಬ ಫಾಸ್ಟಾಗಿ ಕಲಿತಾ ಇದ್ದಾಳೆ, ಪರವಾಗಿಲ್ಲ. ನನ್ನ ವೀಡಿಯೋಸ್ನ ನೋಡಿ ತುಂಬ ಫಾಸ್ಟಾಗಿ ಕಲಿತಾ ಇದ್ದಾರೆ. ಇಲ್ಲಿ ಮುನ್ರತ್ನ ಲೈನಿಂಗಿಗೆ ಬಂದಿದ್ದಾಳೆ. ಹಾಗೆ ಸ್ಯಾರಿ ಕುಚ್ಚಾಕಕ್ಕೆ ಕೊಟ್ಟಿದ್ಲು, ಒಂದು ಬೇಬಿ ಕುಚ್ಚಾಕಕ್ಕೆ. ಬೇಬಿ ಕುಚ್ಚು ಸಹ ನಾನು ಹಾಕ್ಕೊಟ್ಟಿದ್ದೀನಿ. ಬೇಬಿ ಕುಚ್ಚು ಹಾಕೋದು ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ ಅಂದ್ಕೊಂಡಿದ್ದೀನಿ. ಆದರೂ ಕೂಡ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತೀನಿ ಬೇಬಿ ಕುಚ್ಚು ಹಾಕೋದು. ಇಲ್ಲಿ ಸಮೀನಾ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡು ಬಂದಿದ್ದಾಳೆ. ಸ್ವಲ್ಪ ಪೈಪಿಂಗು ರಾಂಗ್ ಬಂದಿದೆ. ಮೊನ್ನೆ ಒಂದು ವೈಟ್ ಬ್ಲೌಸ್ಗೆ ಪೈಪಿಂಗ್ ಚೆನ್ನಾಗಿ ಬಂತು. ಈಗ ಈ ಬ್ಲೌಸ್ಗೆ ಸ್ವಲ್ಪ ಮಿಷಿನಲ್ಲಿ ತುಂಬ ಸಣ್ಣಗಿರೋ ಸ್ಟಿಚ್ನ ಹಾಕ್ಬಿಟ್ಟಿದ್ದಾಳೆ. ಅದು ತೆಗಿಯೋಕ್ಕೂ ಸಹ ಬರ್ತಾ ಇರಲಿಲ್ಲ. ಆ ಥರ ಹಾಕ್ಕೊಂಡು ಬಂದಿದ್ಲು. ಮುನ್ರತ್ನ ಬಂದಿದ್ದಕ್ಕೆ ಮುನ್ರತ್ನ ಕೈಯಲ್ಲಿ ಕೊಟ್ಬಿಟ್ಟು ಇದನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ಕೇಳ್ತಾ ಇದ್ದಾಳೆ. ಮುನ್ರತ್ನ ಅದನ್ನು ಎಲ್ಲ ಬಿಚ್ಕೊಡ್ತಾ ಇದ್ದಾಳೆ. ಕಲ್ತ್ರೆ ನಮಗೆ ಉಪಯೋಗ. ಅದು ತುಂಬ ಲೇಟ್ ಆಗುತ್ತೆ ಒಟ್ಟಿನಲ್ಲಿ. ಇಲ್ಲ ನಿಮ್ಮ ಬ್ಲೌಸು ಬಿಚ್ಚಲಿ ಕೊಡು. ನಾನು ಹೇಳಿದ್ಮೇಲೆ ನನಗೆ ಮಾಡ್ತೇನೆ, ನೀನೇ ಮಾಡು. ಮೂರು ರೋಲ್ ಏನಾಗ ಹಾಕಿದ್ದು ಇಟ್ಟೆ ಕೈಯಲ್ಲಿ ఏ మన చేసుకో అక్క అట్లా చెప్తే అట్లా నేను ఇప్పిస్తా చెప్పు. వద్దు దేని చెప్తారా ఏమైనా ఐడియా ಒಂದು ಕೆಲಸ ಮಾಡು ಸಮೀನಾ, ಇದು ಫುಲ್ ಹಿಂಗೆ ಸೈಡಲ್ಲಿ ಕಟ್ ಮಾಡಿಬಿಟ್ಟು ಎಮ್ಮಿ. ಮುನ್ರತ್ನ ಐಡಿಯಾ ಕೊಟ್ಟಿದ್ದಕ್ಕೆ ಕಡೆಗೂ ಮುನ್ರತ್ನನೇ ಬಿಚ್ಕೊಡೋ ಥರ ಆಯಿತು. ಮುನ್ರತ್ನನೇ ಈಗ ಅದನ್ನು ರೆಡಿ ಮಾಡಿಕೊಡ್ತಾ ಇದ್ದಾಳೆ. ಟೈಲರಿಂಗ್ ಕ್ಲಾಸ್ಗೆ ಬರೋರೆಲ್ಲ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ. ಟೈಲರಿಂಗ್ ಕ್ಲಾಸ್ಗೆ ಬರೋರೆಲ್ಲರೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊತಾರೆ. ಹಾಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಕ್ಲಾಸ್ಗೆ ಯಾರಾದರೂ ಒಬ್ಬರು ಬಂದಿಲ್ಲ ಅಂದರೆ ತುಂಬ ಬೋರ್ ಹೊಡಿತಾ ಇರ್ತೈತೆ. ತುಂಬ ಸರಿ ಕೇಳ್ತಾ ಇರ್ತಾರೆ ಅವ್ರನ್ನ. ಎಲ್ಲರೂ ತುಂಬ ಫ್ರೆಂಡ್ಲಿಯಾಗಿರ್ತಾರೆ. ಇಲ್ಲಿ ಗೀತಾ ಒಂದೇ ದಿನದಲ್ಲಿ ಬ್ಲೌಸ್ ಮಾರ್ಕಿಂಗ್ ಕಲ್ತ್ಕೊಂಡಿದ್ದಾಳೆ. ಪರವಾಗಿಲ್ಲ, ಒಂದು ಸ್ವಲ್ಪ ಮಿಸ್ಟೇಕ್ ಇತ್ತು ಅಷ್ಟೇ. ಒಂದೇ ದಿನದಲ್ಲಿ ಕಲ್ತ್ಕೊಂಡಿದ್ದಾಳೆ. ಜಾಯಿಂಟ್ ಯಾವಾಗಲೂ ನಮ್ಮ ಕಡೆ ಜಾಯಿಂಟ್ ಕಡೆನೇ ಮಾಡಬೇಕು ನೋಡ್ಕೊಂಡು. ಎಷ್ಟೋ ಒಳಗಡೆ 2 ಇಂಚ್ ಒಳಗಡೆನೇ ಹಾಕ್ಲಕ್ಕಲ್ಲ. ಇಲ್ಲ ನಾವು ಹೊರಗಡೆ ಹಾಕಿದ್ದೆ ಆವಾಗಲೇ. ಒಳಗಡೆ ಹಾಕ್ಬೇಕು. ಜಾಸ್ತಿ ಇದು ಯೂಸ್ ಮಾಡಿದ್ರೆ ಲೈನ್ ಹಾಕಕ್ಕಷ್ಟೇ. ನಾನೊಂದು ಬ್ಲೌಸ್ನ ಫಿನಿಷ್ ಮಾಡೋಣ ಅಂದ್ಕೊಂಡೆ, ಆದರೆ ಮಧ್ಯದಲ್ಲಿ ಕಸ್ಟಮರ್ಸ್ ಬರ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಈಗ ಪೈಪಿಂಗ್ ಕೊಟ್ಟರೆ ಒಂದು ಬ್ಲೌಸು ಫಿನಿಷಿಂಗ್ ಆಗುತ್ತೆ. ಇಲ್ಲಿ ಅರ್ಚನಾ ಮತ್ತು ಸಮೀನಾ ಬ್ಲೌಸ್ಗೆ ಉಕ್ಸ್ ಹಾಕೋದು, ಕಾಜಾ ಹಾಕೋದು ಮಾಡ್ತಾಯಿದ್ದಾರೆ. ಇವಾಗ ಹಬ್ಬದ ಟೈಮಲ್ಲಿ ಬ್ಯುಸಿ ಇರೋದ್ರಿಂದ ಬೇಗ ಮಾಡ್ತಾಯಿದ್ದಾರೆ.
ಈಗ ಒಂದು ಬ್ಲೌಸು ಫಿನಿಶಿಂಗ್ ಆಯಿತು. ಮತ್ತು ಇನ್ನೊಂದು ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತೀನಿ. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಅಂಗಡಿಯಲ್ಲಿರಲ್ಲ. ಬರೀ 11 ಗಂಟೆಯಿಂದ 3 ಗಂಟೆವರೆಗೂ ಇರ್ತೀನಿ ಅಷ್ಟೇ. ಅಷ್ಟರೊಳಗಡೆ ನಾನು ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡಬೇಕು. ಟೈಲರಿಂಗ್ ಕ್ಲಾಸ್ ಅವ್ರಿಗೆ ಹೇಳ್ಕೊಡ್ತಾ ನಾನು 2 ಬ್ಲೌಸ್ನ ಹೊಲಿಬೇಕು. ಮತ್ತು ಸಂಜೆ ಬಂದು ಒಂದೆರಡು ಬ್ಲೌಸ್ನ ಹೊಲಿತೀನಿ. ನೋಡು ಚೆನ್ನಾಗಿ ಮೊನ್ನೆ ಬಫ್ ರಿಲೀಫಾಗಿ ಬಂದಿಲ್ಲಲ್ಲ ನಿಮಗೆ ಬಫ್ಗೆ. ಫಸ್ಟು ಅಲ್ಲ ಮಾಡ್ಕೊಂಡ್ಬಿಡ ವಿಡಿಯೋ ಐತೆ ಬಿಡು. ಸ್ಲೀವ್ಗೆ ಫಸ್ಟ್ ಇಲ್ಲಿ ಇಟ್ಬಿಟ್ಟು ಹಿಂಗೆ ನೋಡ್ಕೊಬೇಕು ಎಲ್ಲಿ ಬರುತ್ತೆ ಅಂತ. ನೋಡಿ ಇದು ಬಂತಾ? ಇಲ್ಲಿಂದ ನಾವು ಫುಲ್ ಇಟ್ಕೋಬೇಕು. ಇಲ್ಲಿಂದ ಫಸ್ಟ್ ಈ ಪೀಸ್ಗೆ ಈ ಥರ ಫ್ರಿಲ್ ಇಟ್ಕೊಬಿಡ್ಬೇಕು ಫಸ್ಟು. ಆಮೇಲೆ ಜಾಯಿನ್ ಮಾಡ್ಬೇಕು ಸ್ಲೀವ್ನ. ಬಂದಿಲ್ಲ ಅಂದರೆ ಸ್ಪೂನ್ ತಗೊಂಡು ನಿಧಾನ ಸ್ವಲ್ಪ ತಳ್ಕೊಂಡಿಕ್ಬೇಕು. ಬಂತಲ್ಲ, ಚೆನ್ನಾಗಿ ಬಂತು. ಮೊನ್ನೆ ಇದಕ್ಕೆ ಫ್ರಾಕ್ ಇಕ್ಕಿರೋದು ಚೆನ್ನಾಗಿ ಬಂದಿತ್ತು. ಅಕ್ಕನೇ ಇಕ್ಕಿರೋದು ಅದು. ಬ್ಯಾಕ್ ಪಾರ್ಟ್ ಅಲ್ಲಿ ಇದು ಶೋಲ್ಡರ್ ಜಾಯಿನ್ ಮಾಡಿರ್ತೀವಲ್ಲ, ಈ ಪೀಸು ಬ್ಯಾಕ್ ಕಡೆನೇ ಇರಬೇಕು. ಯಾವಾಗಲೂ ಅಷ್ಟೇ ಸ್ಟಿಚ್ ಮಾಡುವಾಗ ಅದನ್ನು ನೋಡ್ಕೋಬೇಕು. ಸ್ಟಿಚ್ ಮಾಡೋ ಇವಾಗ ಇಲ್ಲಿಂದ ಜಾಯಿನ್ ಮಾಡ್ಕೊಂಡ್ಬರ್ಬೇಕು. ಸುಮ್ಮನೆ ಇರೋದ್ರಿಂದ ಯಾವಾಗೂ ಅಷ್ಟೇ ಈ ಪೀಸು ಒಂದೇ ಸಮ ಇರಬೇಕು. ಈ ಥರ ಇಟ್ಕೊಂಡು ಜಾಯಿನ್ ಮಾಡಿದ್ರೆ ನೀಟಾಗಿ ಬರ್ತೈತೆ. ನೋಡಿ ಇಲ್ಲಿ ಬಂತಲ್ಲ, ಇಲ್ಲಿ ಮಧ್ಯ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿರೋದು ಇಲ್ಲೈತೆ, ಇಲ್ಲೈತೆ. ಎಕ್ಸ್ಟ್ರಾ ಇರೋದು ಇಲ್ಲಿ ಇಟ್ಕೊಂಡು ನೋಡಿಕೊಂಡು ಫ್ರಿಲ್ ಇಟ್ಕೋಬೇಕು. ಜಾಸ್ತಿ ಇದ್ದರೆ ಮಾತ್ರ, ಇಲ್ಲ ಅಂದರೆ ಎಕ್ಸ್ಟ್ರಾ ಐತೆ. ಇಲ್ಲಿ ಇನ್ನೊಂದು ಫ್ರಿಲ್ ಇಟ್ಕೋಬೇಕು. ಇಲ್ಲಿ ಫ್ರಿಲ್ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. బాగా వచ్చింది. ఇది హాఫ్ స్లీవ్ಗೆ బఫ్ బాగా వచ్చింది. కొంచెం రెడీ అవుతా ఉంది.
ಬಂದು